ತರಬೇತಿಯ ಮಹತ್ವ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚೆಗೆ ನಾವು ಬೆಳ್ತಂಗಡಿಯ 5 ಮಂದಿ ಸ್ವಯಂ ಸೇವಕರನ್ನ ಪುತ್ತೂರಿಗೆ ಕಳಿಸಿ ಮುಳುಗುವ ಬರೀ ಈಜುದಲ್ಲ, ಮುಳುಗುವ ಸ್ಕೂಬಾ ಡೈವಿಂಗ್ ಮುಳುಗುವ ಬಗ್ಗೆ ಒಂದು ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಸುಮಾರು 30 ಅಡಿ ಆಳದವರೆಗೆ ಹೋಗಿ ಅದೇನಾದ್ರೂ ಬಾಡಿಗಳಿದ್ರೆ ಅದನ್ನು ತೆರವು ಮಾಡ್ಕೊಂಡು ಬರುವಂತಹ ಒಂದು ಕೌಶಲ್ಯ ಕಲಿಸಿಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದು ಎಲ್ಲಿ ಯೂಸ್ ಆಯ್ತು ಅಂದ್ರೆ, ಇತ್ತೀಚೆಗೆ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲೇ ಪಕ್ಕದ ಉಜಿರೆ ಸಮೀಪದ ಒಂದು ನದಿಗೆ ಹೋಗ್ತಾರೆ, ಅಲ್ಲಿ ಪಾರ್ಟಿ ಮಾಡ್ತಾರೆ. ಅವರು ಪಾರ್ಟಿ ಮಾಡಿ ಹೋಟೆಲ್ ಆದಾಗ ಅವರ ನದಿಗೆ ಹಾಕ್ತಾರೆ, ಅಂದ್ರೆ ಈಜಲಿಕ್ಕೆ ಅಂತ ಹಾಕ್ತಾರೆ. ಅದರಲ್ಲಿ ಒಬ್ಬ ಹುಡುಗ, 6 ಜನ ವಿದ್ಯಾರ್ಥಿಗಳಿದ್ರು, ಒಬ್ಬ ಹುಡುಗ ನೋಡಿ ಕಾಲೇಜ್ ಮುಗಿಸಿ ಸಂಜೆಗೆ ಬಸ್ ಬುಕ್ ಆಗಿದೆ, ನಾಳೆಗೆ ಮನೇಲಿ ಇರಬೇಕಾಗಿತ್ತು. ಆ ಗೋಕಾಕ್ ಹುಡುಗ ಮಧ್ಯಾಹ್ನದಲ್ಲಿ ಸಂಜೆವರೆಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಈಜಲಿಕ್ಕೆ ಹೋಗಿದ್ದಾರೆ. ಒಬ್ಬ ಮೇಲ್ ಬರ್ಲಿಲ್ಲ, ಉಳಿದವರೆಲ್ಲ ಮೇಲ್ ಬಂದಿದ್ದಾರೆ, ಮುಳುಗಿ ಹೋದ. 5 ಗಂಟೆಗೆ ಶೌರ್ಯದವರಿಗೆ ಫೋನ್ ಬರ್ತದೆ. ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ ಎಲ್ಲರೂ ಅಲ್ಲಿ ಇದ್ದರು, ಕಾರ್ಯಾಚರಣೆಯನ್ನು ಮಾಡಿದ್ರು. ಸ್ಥಳೀಯರು ಸುಮಾರು 7 ಗಂಟೆವರೆಗೆ ಸ್ಥಳೀಯರು ಹುಡುಕಿದ್ದಾರೆ, ಸಿಗುದಿಲ್ಲ. ಬಾಡಿ 20-25 ಅಡಿ ಡೀಪ್ ಅಲ್ಲಿ ಇದೆ ಬಾಡಿ. ಆವಾಗ ಯಾರು ಇದಕ್ಕೆ ಹುಡುಕಬಹುದು ಅಂತ ಅಗ್ನಿಶಾಮಕದವರು ಟ್ರೈ ಮಾಡಿ ಎಲ್ಲರೂ ಆಗಿದೆ. ಇನ್ನು ಕರೆದು ನಾವು ಮಲ್ಪೆಯಿಂದ ಕಳಿಸ್ಬೇಕು ಈಜು ಪರಿಣಿತರನ್ನ. ಅದಕ್ಕೂ ಮೊದಲು ಶೌರ್ಯದವರೊಂದು ಟ್ರೈ ಮಾಡಿ ಅಲ್ಲಿ ಪೊಲೀಸ್ ಇಲಾಖೆ ಅಲ್ಲಿ PSI ನಮ್ಮ ಠಾಣಾಧಿಕಾರಿಯವರು ಒಂದು ಮನವಿ ಮಾಡಿಕೊಂಡು ಅಲ್ಲಿ ಒಂದು ಒಳ್ಳೆಯ ತಂಡ ಇದೆ. ಅವರು 5 ಜನ ಸ್ಕೂಬಾ ಡೈವಿಂಗ್ ಟ್ರೈನಿಂಗ್ ಆಗಿದೆ. 30 ಅಡಿ ಆಳದವರೆಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಬಾಡಿ ತಗೊಂಡು ಬರುವಂತ ಟ್ರೈನಿಂಗ್ ನಮ್ಮ ಸ್ವಯಂ ಸೇವಕರು ಬಹಳ ಆಶ್ಚರ್ಯ ಆಯ್ತು ನಮ್ಗೆ ಕೇಳುವಾಗ. ಬರೀ 15 ನಿಮಿಷದಲ್ಲಿ 30 ಅಡಿ ಆಳಕ್ಕೆ ಹೋಗ್ಬಿಟ್ಟು ಆ ಬಾಡಿಯನ್ನ ರೆಸ್ಕ್ಯೂ ಮಾಡಿ ಅವರ ಫ್ಯಾಮಿಲಿಗೆ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸುವ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಟ್ರೈನಿಂಗಿನ ಇಂಪಾರ್ಟೆನ್ಸ್ ಅನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ನೀವು ತರಬೇತಿಯನ್ನು ಪಡ್ಕೊಂಡ್ರೆ ನಾಳೆ ಅಪಾಯದಲ್ಲಿರುವ ಯಾವುದೇ ಒಂದು ಕುಟುಂಬಕ್ಕೆ ಇದು ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ಕೊಡ್ತಾ, ಈ ತರಬೇತಿಗೆ ತುಂಬಾ ಖರ್ಚು ಮಾಡುತ್ತದೆ ಪೂಜ್ಯರು. ಸುಮಾರು 2 ಕೋಟಿ ಮೌಲ್ಯದ ಅಮೌಂಟ್, 2 ಕೋಟಿ ರೂಪಾಯಿನ ಈ ವರ್ಷಕ್ಕೆ ನಮ್ಮ ಶೌರ್ಯ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಮಹತ್ವವನ್ನು ಇಲ್ಲಿ ಸಾರ್ತದೆ. ಯಡಿಯೂರಪ್ಪನ ಶಾಂತಿಲಾಲ್ ಚೆಟ್ಟಿಯಾರ್ ಸರ್ ಅವರು ಮೊನ್ನೆ ಇನೋಗ್ರೇಷನ್ ಅಂದ್ರೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪೂಜ್ಯರ ಎದುರಿಗೆ ಮಾತಾಡ್ತಾ ಇದ್ರು. ಧರ್ಮಸ್ಥಳದ ಪೂಜ್ಯರಿದ್ರು ಮತ್ತು ಶ್ರಮಣವರಿದ್ರು. ಅವರ ಎದುರಿಗೆ ಶೌರ್ಯದ ಮಹತ್ವವನ್ನು ಹೇಳ್ತಾ ಇದ್ರು. ಅವರು ಬರೀ ಕರ್ನಾಟಕಕ್ಕೆ ಮಾತ್ರ ಬರೋದಲ್ಲ, ಪಶ್ಚಿಮ ಬಂಗಾಳದಲ್ಲಿ ಏನಾದ್ರು ಅವಘಡಗಳಾದ್ರೆ ಅಲ್ಲಿ ಕೂಡ ಹೋಗ್ತಾರೆ ಅವರು. ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಆದ್ರೆ ಅಲ್ಲಿ ಕೂಡ ಹೋಗ್ತಾರೆ ಅವರು. ಮೊನ್ನೆ ಕಳೆದ ಸಲ ಲ್ಯಾಂಡ್ ಸ್ಲೈಡ್ ಆದಾಗ ವಯನಾಡಿಗೆ ಹೋಗಿದ್ರು ಅವರು, ಅವ್ರ ಟೀಮ್ ಹೋಗಿದ್ರು. ಈಗ ದೇಶದಾದ್ಯಂತ ಸಂಚರಿಸಿದ್ರೆ ಅವ್ರು ಇರ್ತಾರೆ. ಪೂಜ್ಯರ ಎದುರಿಗೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ದೇಶದ ವಿವಿಧ ರಾಜ್ಯಗಳಿಗೆ ವಿಪತ್ತಾದಾಗ ಹೋದ ನಾವು ಶೌರ್ಯದಂತಹ ಧರ್ಮಸ್ಥಳದವರು ಕಟ್ಟಿದಂತಹ ಶೌರ್ಯದ ತಂಡವನ್ನು ನಾವು ಇದುವರೆಗೆ ಯಾವ ರಾಜ್ಯದಲ್ಲೂ ನೋಡಿಲ್ಲ ಅಂತ ಹೇಳಿ. ನನಗೆ ಶೌರ್ಯದ ಅದೇನು ಚಟುವಟಿಕೆ ಮನಸ್ಸಿಗೆ ತುಂಬಾ ತೃಪ್ತಿ ನೀಡಿದೆ ಅಂತ. ಯಾವಾಗ ಈ ಶೌರ್ಯ ಉಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನೆರೆ ಬರ್ಬೋದು, ಗಾಳಿ ಬರ್ಬೋದು, ಕಾಯಿಲೆ ಬರ್ಬೋದು, ಅದು ಬೇರೆ ಬೇರೆ ಕುಟುಂಬದ ದೊಡ್ಡ ಕಲಾ ಆಗಬಹುದು. ಅವಾಗ ಈ ಶೌರ್ಯ ತಂಡ ಒಂದು ನ್ಯಾಯ ಮತ್ತು ಸೇವೆಯನ್ನು ಕೊಡ್ಲಿಕ್ಕೆ ಬದ್ಧರಾಗಬೇಕಾಗ್ತದೆ. ಅದಕ್ಕೂ ಒಂದು ನಮಸ್ಕಾರದ ದೈವಿಕ ಭಕ್ತಿಯ ಪ್ರಕಾರ ಒಂದು ಶೌರ್ಯ ತಂಡ ಆದದ್ದು ದೇವರ ಆಶೀರ್ವಾದ ಮತ್ತು ಶೌರ್ಯ ತಂಡದ ಒಂದು ಕಾರ್ಯಕ್ರಮ 2 ಮಿಶ್ರ ಆಗಿರ್ತದೆ. ಧರ್ಮಸ್ಥಳ ಅಂತ ಹೇಳಿದಾಗ ನಮ್ಮ ಒಂಥರ ರೋಮಾಂಚನ. ಯಾಕಂದ್ರೆ ಎಲ್ಲೇ ಎಷ್ಟು ದೊಡ್ಡ ಜನ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿದ್ರೆ ಅಲ್ಲಿ ಮುಗಿದೋಯ್ತು ಅಂತ ಲೆಕ್ಕ. ಅದು ಈಗಾಗಲೇ ರುಜುವಾಗಿದೆ. ಅದರಿಂದ ನೀವೇನು ಧರ್ಮಸ್ಥಳದ ವತಿಯಿಂದ ಒಂದು ಶೌರ್ಯ ತಂಡದಲ್ಲಿ ಇದ್ದೀರಿ, ಅದೇನು ಸಣ್ಣ ಸಾಧನೆ ಅಲ್ಲ. ಮುಂದೆ ಭವಿಷ್ಯದಲ್ಲಿ ನಿಮಗೊಂದೊಂದು ದೊಡ್ಡ ಪದವಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಊರಲ್ಲಿ ಇರ್ಬೋದು ಅಥವಾ ನಿಮ್ಮ ಗ್ರಾಮದಲ್ಲಿ ಇರ್ಬೋದು. ನಿಮ್ಗೆ ಯಾವಾಗ ಪೊಲೀಸ್ನವ್ರು ಕರೀತಾರೆ, ಯಾವಾಗ ಧರ್ಮಸ್ಥಳವ್ರು ಕರೀತಾರೆ, ಯಾವಾಗ NDRF ಕರೀತಾರೆ ಅಂತ ಹೇಳಿ ಬರುವುದಿಲ್ಲ. ನೀವು ಆ ಮಟ್ಟಕ್ಕೆ ಮುಖ್ಯಾಗಿದ್ದೀರಿ. ಆದ್ರೆ ನಿಮ್ಮ ಸೇವೆ ಯಾವ ಸಂದರ್ಭದಲ್ಲಿ ಸಹ ಬರ್ಬೋದು. ಶೌರ್ಯ ತಂಡದ ಈ ಕಾರ್ಯಕ್ರಮ ಧರ್ಮಸ್ಥಳದ ದೈವಭಕ್ತಿ ಮತ್ತು ಅವರ ಒಂದು ಸಾಧನೆಗೆ ಹೆಚ್ಚು ಕೀರ್ತಿ ಕೊಡಲಿ ಅಂತ ಅವೆಲ್ಲ ಸ್ಫೂರ್ತಿದಾಯಕವಾಗಿ ಚೈತನ್ಯಭರಿತವಾಗಿ ಇದರಲ್ಲಿ ದುಡಿಯಿದೆ ಅಂತ ದೇವರ ಆಶೀರ್ವಾದ ಬೇಡಿ ನನ್ನ ಮಾತನ್ನು ವಿಸ್ತರಿಸ್ತಾ ಇದ್ದೀನಿ. ಇದು ಪೊಲೀಸ್ ಇಲಾಖೆಗಂತಲ್ಲ, ಸಾರ್ವಜನಿಕರಿಗಂತಲ್ಲ, ಎಲ್ಲ ಒಂದು ಸಮುದಾಯ ಇರ್ಬೋದು, ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು
ಘಟಕ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಆಗ್ಲೇ ನಮ್ಮ ಯೋಗನಾಥ್ ಹೇಳಿದ್ರು, ಬರೀ ಈಜೋದು ಮಾತ್ರ ಅಲ್ಲ, ಮುಳುಗೋದು ಮಾತ್ರ ಅಲ್ಲ, ಒಂದು ಏನಾಗುತ್ತೆ, ಒಂದು ಗುಡ್ಡ ಜಂತು ಬಿಟ್ಟು, ಮರ ಬಿಟ್ಟು, ಅಥವಾ ಬೇರೆ ಬೇರೆ ಮನೆ ಬಿಟ್ಟು, ಈ ತರ ಘಟನೆಗಳಾದಾಗ ಎಲ್ಲವನ್ನೂ ನಿಭಾಯಿಸುವಂಥದ್ದನ್ನ ನಮ್ಮ ಒಂದು ಘಟಕದಲ್ಲಿ ಅಥವಾ ನಮ್ಮ ಒಂದು ಸಮಿತಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಇದು ಮುಖ್ಯವಾದದ್ದು. ಯಾಕೆಂದರೆ ಒಂದು ಯಾವುದೇ ಒಂದು ಇದು ಮಾಡುವಾಗ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಒಂದು ವಿಚಾರವನ್ನ ಅಥವಾ ಸಂಘವನ್ನು ಮಾಡುವಾಗ ಏನಾಗ್ತದೆ, ಬರೀ ಒಂದನ್ನು ಮಾತ್ರ ಮಾಡಿರ್ತಾರೆ, ಬರೀ ಈಜಲಿಕ್ಕೆ ಮಾತ್ರ ಗೊತ್ತಿರ್ತದೆ. ಈಗ ಬೇರೆ ಬೇರೆ ನಾನು ನೋಡಿದ್ದೀನಿ. ಈಗ ನಾವು ಒಂದು ಕೆರೆಯಲ್ಲಿ ಮುಗಿದಾಗ ಅಥವಾ ನದಿಯಲ್ಲಿ ಗಡ್ಪಣೆ ಹೋಗ್ತಿದ್ರೆ ಬರೀ ಕರೆದಾಗ ಬರೀ ಈಜಲಿಕ್ಕೆ ಮಾತ್ರ ಗೊತ್ತಿರ್ತದೆ. ಅದು ಇಂಪಾರ್ಟೆಂಟ್ ಅಲ್ಲ. ಅದು ಜಸ್ಟ್ ಒಂದು ಈಜ್ಬೋದು, ಹುಡುಕ್ಬೋದು ಅಷ್ಟೇ. ಈಗ ಒಂದು ಎಕ್ಸಾಂಪಲ್ ಹೇಳಿದ್ರು, 4 ಗಂಟೆಯಲ್ಲಿ ಒಂದು ಬಾಡಿಯನ್ನು ಕೆಳಗಿಂದ ಮುಳುಗಿ ಬಿಡ್ತಾರೆ. ಈಜಲಿಕ್ಕೆ ಯಾಕೆ ಬೇಕಾದ್ರೆ ಈಜ್ಬೋದು, ಕಷ್ಟಪಟ್ಟು ಈಜ್ಬೋದು, ಆದ್ರೆ ಮುಳುಗುವುದು ಅಂತ ಆಗಲ್ಲ, ಅದೇ ಕಷ್ಟವಾದ ಕೆಲಸ. ಯಾಕಂದ್ರೆ ನಮ್ಮ ಸಂಪೂರ್ಣ ಶ್ವಾಸವನ್ನ ಗೆಲ್ಕೊಂಡು ಅಷ್ಟು ಡೀಪ್ ಆಗಿ ಹೋಗಿ ಪುನಃ ಡೆಡ್ ಬಾಡಿ ನಮಗೆ ನಮಗೆ ನಾನೆಲ್ಲ ಚಿಕ್ಕದಿರುವಾಗ ಡೆಡ್ ಬಾಡಿ ನೋಡೋದೇ ಇರ್ಲಿಕ್ಕೆ, ತರೋದು ಬಿಟ್ಟು, ಮುಟ್ಟೋದು ಬಿಟ್ಟು ನೋಡ್ಲಿಕ್ಕೆ ಇರುತ್ತೆ. ಹಾಗೆ ಇಲಾಖೆಗೆ ಸೇರಿದ ನಂತರ ನಮ್ಗೆ ಏನಾಗಿರ್ತದೆ, ಡೆಡ್ ಬಾಡಿ ನೋಡಿ ನೋಡಿ ಅಭ್ಯಾಸ ಆಗಿತ್ತು, ಒಯ್ಯೋದು ಇದೆಲ್ಲ ಅಭ್ಯಾಸ ಆಗಿರ್ತದೆ. ಹಾಗೆ ನೆನಪಿರ್ಬೋದು. ಫಸ್ಟ್ ಸ್ವಲ್ಪ ಎದುರಿಗಿರ್ತದೆ, ಆಮೇಲೆ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಿಭಾಯಿಸಲಿಕ್ಕೆ ತುಂಬಾ ಈಸಿ ಆಗ್ತದೆ. ನೋಡಿ, ನಿಮ್ಮ ಸಹಕಾರ ನಮಗೆ ಬೇಕು, ನಮ್ಮ ಸಹಕಾರ ನಿಮಗೆ ಬೇಕು, ಎಲ್ಲವೂ ಒಂದಕ್ಕೊಂದು ಲಿಂಕ್ ಇದ್ರೆ ಮಾತ್ರ ನಮ್ಮ ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಸೇವೆ ನಿರ್ವಹಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು. ಅದೇ ರೀತಿ ಈ ಧರ್ಮಸ್ಥಳ ಪರಮ ಪೂಜ್ಯರ ಒಂದು ಆಶೀರ್ವಾದದಲ್ಲಿ ಅಥವಾ ಅವರ ಒಂದು ಅಭಿವೃದ್ಧಿ ಪಡಿಸುವಂತಹ ಒಂದು ಉತ್ತಮವಾದ ಮನೋಭಾವದಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನೆಲೆದು ಈ ವಿಪತ್ತು ನಿರ್ವಹಣಾ ಘಟಕ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ಲ ಭಗವಂತ ಒಳ್ಳೆದನ್ನು ಮಾಡಲಿ, ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ನನಗೆ ಕರೆದು ಉದ್ಘಾಟನೆ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನಗೆ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ವರ್ಷ ಚೌರಿ ಮತ್ತು ಜಾಸ್ತಿ ಕೆಲಸ ಸಿಗ್ಲಿಕ್ಕಿಲ್ಲ ಅಂತ ನಾನು ಅನಿಸಿಕೆ. ಯಾಕಂದ್ರೆ ಮಳೆ ಕಡಿಮೆ ಆಗತ್ತೆ, ಒಂದು ಪ್ರವಾಹ ಮತ್ತೊಂದು ಬರ್ಕೊಂಡು ಈ ಆತಂಕದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಆದ್ರೂ ಕೂಡ ಸನ್ನದ್ಧವಾಗಿರ್ಬೇಕಾದ ನಮ್ಮ ಕರ್ತವ್ಯ ಇದೆ. ಖಂಡಿತವಾಗಿ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಶೌರ್ಯ ಬಳಗ ಯಾವತ್ತೂ ಸನ್ನದ್ಧವಾಗಿರ್ಬೇಕು ಅನ್ನೋದು ಪೂಜ್ಯರ ಚಿಂತನೆ. ಆ ಕಾರಣಕ್ಕೋಸ್ಕರ ಇವತ್ತು ಯಡಿಯೂರಪ್ಪ ಏನು ಟೀಮ್ ಕೂಡ ನಮ್ಮನ್ನು ಈ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ನಮ್ಮ ಈ ನಮ್ಮ ಕರಾವಳಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಪ್ರೇರಣೆಯನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಸಜ್ಜುಗೊಳಿಸತಕ್ಕಂಥ ಕೆಲಸವನ್ನು ನಾವು ಕಳೆದ ವರ್ಷ ನಮ್ಮ ಉತ್ತರ ಕನ್ನಡದಲ್ಲಿ ಆಗಿರ್ತಕ್ಕಂಥ ಲೋಕಸಭೆಯಲ್ಲಿ ನೀವು ಗಮನಿಸಿರ್ಬೋದು. ಎಲ್ಲರಿಂದ ದೊಡ್ಡ ಮುಳುಗು ತಜ್ಞರು ಬಂದರೂ ಕೂಡ ಅಡಿಗೆ ತೆಗೆದವರು ನಮ್ಮ ಉಡುಪಿ ನಮ್ಮ ಮಂತ್ರಿ ಇವರು ಈಶ್ವರ್ ಮಂತ್ರಿ ಅವರು. ಅಂದ್ರೆ ಸ್ಥಳೀಯವಾಗಿ ಈಗ ಅಧಿಕಾರಿಗಳು ಬೇರೆ ಇದೆ. ನಮ್ಮ ಸರ್ ಗುಂಟೂರು ಆಂಧ್ರಪ್ರದೇಶ ಬಹಳ ಫೇಮಸ್ ಅಂತ. ಯಾವ್ದು ಫೇಮಸ್ ಅಂತ ಇದೆಯಾ? ನಮ್ಮ ಮೆಣಸಿಗೆ ಬಹಳ ಫೇಮಸ್. ಈಗ ನಾವು ಕುಂಟ ಮತ್ತೆ ಬ್ಯಾಡಗಿ ಮೆಣಸು ಅಂತ ಹೇಳ್ತೀವಿ, ಅಂತ ಬಹಳ ಫೇಮಸ್. ಅಂದ್ರೆ ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ರೂ ಕೂಡ ಸ್ಥಳೀಯವಾಗಿ ನಮ್ಮ ಸಪೋರ್ಟ್ ತುಂಬಾ ಬೇಕಾಗತ್ತೆ ಅನ್ನುವಂಥದ್ದು ಬಹಳ ಯಾಕಂದ್ರೆ ಈ ಲೋಕಲ್ ವ್ಯವಹಾರದಲ್ಲಿ ಅಥವಾ ಲೋಕಲ್ ವಿಚಾರಗಳಲ್ಲಿ ಬಂದಾಗ ನಾವು ಸ್ಥಳೀಯರಾಗಿ ನಾವು ನಮ್ಮ ಸಂಘವನ್ನು ಮಾಡೋದು ಅತ್ಯಂತ ಅಗತ್ಯ ಅನ್ನುವಂಥ ವಿಚಾರಧಾರೆಗಳಿಗೆ ಇವತ್ತು ಅವರ ಸಮಯವನ್ನು ನಾವು ಅರ್ಥ ಮಾಡೋದಿಲ್ಲ. ಅವರು ಬಹಳಷ್ಟು ವಿಚಾರಗಳನ್ನು ನಮಗೆ ಮಾಹಿತಿಯನ್ನು ಕೊಡುವರಿದ್ದಾರೆ. ನಾವೆಲ್ಲರೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಶೈಲಿಯನ್ನು ಮತ್ತಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಾವು ಮಾಡೋಣ. ಯಾವುದೇ ಒಂದು ಪ್ರಕೃತಿ ವಿಕೋಪಗಳು ಬಂದಾಗ ನಾವು ಅದಕ್ಕೆ ಪರಿಪೂರ್ಣವಾಗಿ ಸನ್ನದ್ಧವಾಗಿ ಇರೋಣ ಅನ್ನುವಂಥ ವಿಚಾರ ಮಾಡುತ್ತಾ ನಮ್ಮ ಕಳೆದ ವರ್ಷ ಜೋರು ಮಳೆ ಜಾಸ್ತಿ ಇತ್ತು. ನಮ್ಮ ಕುಂದಾಪುರ ಭಾಗದಲ್ಲಿ ಒಂದು ಘಟನೆ ಇದೆ. ಕಮಲಶ್ರೀ ನಮ್ಮ ಏನು ರಾಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪಕ್ಕದ ಊರು ಏನಾಗಿತ್ತು, ಒಂದು ಮನೆ ಕಟ್ತಾ ಇದ್ರು. ಪಾಪ ಬಹಳ ಬಡತನದ ಒಂದು ಪರಿಸ್ಥಿತಿ. ಮಗ ಬೆಂಗಳೂರಲ್ಲಿ ಇದ್ದಾವ, ಸ್ವಲ್ಪ ಎಲ್ಲ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಏನೋ ಸ್ವಲ್ಪ ದುಡಿಮೆ ಮಾಡಿ ಒಬ್ಬ ಊರಲ್ಲಿಂದ ಮನೆ ಕಟ್ತಾರೆ. ಮನೆ ಇನ್ನೂ ಪೂರ್ಣ ಆಗಿಲ್ಲ, ಹಂಚಿನ ಮನೆ ಆಗಿತ್ತು, ಪೂರ್ಣ ಆಗಿಲ್ಲ. ಮನೆ ಮೇಲೆ ಒಂದು ದೊಡ್ಡ ಮರ ಬಿತ್ತು. ಅದಕ್ಕಿಂತ ಮುಂಚಿನ ದಿನ ಮನೆಯ ಮಗ ಸುಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, 2 ದುರ್ಗಗಳನ್ನ ಹೇಗೆ ಕೊಟ್ಟು ಒಂದು ತಾಯಿಗೆ. ಅಥವಾ ಈ ದಿನ ಜೋರ್ ಮಳೆಯಿಂದ ಮಗ ಸುಸೈಡ್ ಮಾಡ್ಕೊಂಡಿದ್ದಾರೆ. 3 ದಿನ ದೊಡ್ಡ ಮನೆ ಮೇಲೆ ಹೊಸ ಮನೆ ಏನು ಗೃಹ ಪ್ರವೇಶ ಆಗಿಲ್ಲ. ನಾವು ಏನು ಅವರ ಮಗ ಅಂತ ಹೇಳುವ ಕಾರಣಕ್ಕೆ ನಾವು ಭೇಟಿ ಮಾಡಿ ಶೌರ್ಯದ ಟೈಮಲ್ಲಿ ಇರ್ತಾರೆ.
ಆ ತಾಯಿ ಬಹಳ ನೋವಲ್ಲಿ ಇದ್ದು ಒಂದು ಕಡೆಯಿಂದ ವಜಾಕೊಂಡ ನೋವು, ಇನ್ನೊಂದು ಕಡೆ ಮನೆಗೆ ಹೊಸ ಮನೆಗೆ ಮರ ಬೇಕಿದೆ. ಅಲ್ಲಿ ನಮ್ಮ ಒಬ್ಬರು ಪಾಪ ಬಂದ್ರು, ಮರ ಬೇಕಿದಷ್ಟೇ ಆಗ ಏನ್ ಮಾಡೋದು ಪಂಚಾಯತ್ಗೆ ಫೋನ್ ಮಾಡಿದ್ರು. ಪಂಚಾಯತ್ನವ್ರದ್ದು ಹೋಯ್ತಂದ್ರೂ ಕೂಡ ನಿಮ್ಗೆ ಸಂಜೆ ಆಗಬೇಕು, ಬೆಳಿಗ್ಗೆ ಬಿಟ್ಟು ಸಂಜೆ ಆಗುತ್ತೆ. ಆ ಕೂಡಲೇ ಅಧ್ಯಕ್ಷರು ಇಮಿಡಿಯೇಟ್ ಅವರ ಶೌರ್ಯ ಅವರು ಇಬ್ಬರಿಗೆ ಫೋನ್ ಮಾಡ್ತಾರೆ, ನಾನು ಮಾಡಿ ಒಂದು 10 ನಿಮಿಷ ಏನು ಕರಗಸ್ತಿಟ್ಕೊಂಡು ಬರ್ತಾರೆ, ಮಿಷಿನ್ ಇಟ್ಕೊಂಡು ಬರ್ತಾರೆ, 10 ನಿಮಿಷದೊಳಗೆ ಆ ಮರವನ್ನು ಆ ಕ್ಷಣಕ್ಕೆ ಇದು ಮಾಡಿ ಬರ್ತಾರೆ. ನೋಡಿ, ಒಂದು ಸಾವಿರ ಮನೆಯಲ್ಲಿ ಸುತ್ತದ ಮನೆಯಲ್ಲಿ ಕೆಲವೊಮ್ಮೆ ಕಷ್ಟಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಆ ಊರಿನವರೇ ಬೇರೆ ಯಾರಲ್ಲ, ಏನು ಪೂಜ್ಯರಿಗೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಕೂಡ ಸ್ಥಳೀಯ ಜನರಿಗೆ ಸ್ಥಳೀಯ ಶಕ್ತಿ, ಸ್ಥಳೀಯ ಸಂಪನ್ಮೂಲಗಳು ಯಾಕೆ ಬೇಕು ಅನ್ನೋದು ಈ ನಮಗೆ ಈ ವಿಚಾರಗಳನ್ನು ನೋಡೋದು ಗೊತ್ತಾಗೋದಕ್ಕೆ ನಮ್ಮೊಳಗೆ ಒಂದು ಸಂಘಟನೆ ಇರಬೇಕು. ನಮ್ಮ ಸಂತೋಷಕ್ಕೋಸ್ಕರ ಅಥವಾ ನಮ್ಮ ಕಷ್ಟಕ್ಕೋಸ್ಕರ ಅಂತ ಹೇಳುವಂಥದ್ದು. ನಾನು ಎಷ್ಟೋ ಸರಿ ನಮಗೆ ಗೊತ್ತಾಗುತ್ತೆ, ಈಗ ನಮ್ಮ ಮನೆಯಲ್ಲಿ ಏನಾದ್ರು ಅನಾಹುತ ಆದರೆ ನಾವೆಲ್ಲ ಧರ್ಮ, ಜಾತಿ ಅಥವಾ ಮೇಲು ಏನೇನೋ ನಮ್ಮಲ್ಲಿ ಇರುತ್ತೆ, ಸ್ವಾರ್ಥ ಮನುಷ್ಯನಿಗೆ ಸಹಜವಾಗಿರುತ್ತೆ. ಆದ್ರೆ ನಮ್ಮ ಮನೆಗೆ ಏನಾದ್ರು ಒಂದು ಬೆಂಕಿ ಬಿದ್ದರೆ ನಮ್ಮ ಸಂಬಂಧಿಕರು ಇರ್ತಾರೆ, ತುಂಬಾ ಜನ ಅವರೆಲ್ಲರೂ ಇರ್ತಾರೆ. ಆದ್ರೆ ಬರುವವರು ಯಾರು ಅಂತ ಕೇಳೋದು, ನೀವು ಫೋನ್ ಮಾಡಕ್ಕೆ ಸಮಯ ಇಲ್ಲ, ಫೋನ್ ಮಾಡಿದ್ರೆ ಹೋಗ್ಬೇಕಂದ್ರೆ ಇಲ್ಲಿ ಬೆಂಕಿ ಬಿದ್ದರೆ ಅದೆಲ್ಲ ಸುಟ್ಟು ಹೋಗ್ಬೋದು. ಆದ್ರೆ ನಮ್ಮ ಪಕ್ಕದಲ್ಲಿ ಯಾರು ಗೊತ್ತಿಲ್ಲ ಪುಣ್ಯಾತ್ಮ, ಅವ್ರನ್ನ ಎಷ್ಟೋ ಸಲ ನಾವು ತಿರಸ್ಕಾರ ಮಾಡಿರ್ತೀವಿ, ಸಣ್ಣ ಸಣ್ಣ ಜಗಳಕ್ಕೋಸ್ಕರ ಅವ್ರ ಮೇಲೆ ನಾವು ಮಾತು ಬಿಟ್ಟಿರ್ತೀವಿ. ಎಲ್ಲ ಊರುಗಳಲ್ಲಿ ನೀವು ಮತ್ತೆ ನಮ್ಮವರ ನಿಮ್ಮ ಅಂತ ಕೇಳ್ತೀವಿ, ನಮ್ಮವ್ರ ಇದೆ ಅಂತ ಜಾತಿ ಇದೆ. ಆದ್ರೆ ನಾವೆಲ್ಲ ತಿಳ್ಕೊಂಡು ಏನ್ ಮಾಡ್ತೇವೆ, ಸ್ವಲ್ಪ ಗೊತ್ತಾಗುತ್ತಿಲ್ಲ, ಇದನ್ನು ಸರಿಯಲ್ಲ ಅಂತ ನಮ್ಮ ಕಷ್ಟಕ್ಕೆ ಓಡಿ ಬಿಡುವವರು ಅವರೇ ಬಂದಿರ್ತಾರೆ. ಹಾಗಾಗಿ ನಾವು ಈ ಸ್ಥಳೀಯವಾಗಿರ್ತಕ್ಕಂಥ ಸಂಬಂಧಗಳು ಇನ್ನಷ್ಟು ಚೆನ್ನಾಗಿರ್ಬೇಕನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಅದಕ್ಕೆ ಪೂಜ್ಯರು 44 ವರ್ಷಗಳಿಂದ ಗ್ರಾಮ ಪಂಚಾಯತಿನೇ ಆದಾಗಲೂ ಕೂಡ ನಿಮ್ಮ ಜಾತಿ, ಧರ್ಮ, ಮತಗಳನ್ನೆಲ್ಲ ದೂರ ಇಟ್ಟು ಒಗ್ಗಟ್ಟಾಗಿ ಇರುವಂತ ಕಲ್ಪನೆಯನ್ನು ಕೊಟ್ಟು ಇವತ್ತು ಈ ಶೌರ್ಯದ ಒಂದು ವಿಚಾರದಲ್ಲಿ ಕೂಡ ಅದೇ ರೀತಿ ಇದೆ. ಈ ಕ್ರಮವನ್ನು 45 ವರ್ಷಗಳಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ಜಾತಿ ಪದ್ಧತಿಯನ್ನು ಗಮನಿಸಿರ್ಬೋದು. ನಮ್ಮ ಮನೆಗೆ ನಾನು ಗಮನಿಸಿ ಸೊಳ್ಳೆ ಇರ್ಬೇಕಾದ್ರೆ ಪಾಪ ಏನೋ ಅವರು ಬಾವಿ ಮುಟ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ ಅಂತ, ಅಂದ್ರೆ ಬಾವಿಗೆ ಏನಾದ್ರು ಇದ್ರೆ ಎತ್ತಾಕ ಇದ್ದವ್ರು ಯಾರು ಮತ್ತೆ ಅವರೇ ಅವಾಗ ನಮಗೆ ಕೆಲಸ ಇಲ್ಲ. ಈ ರೀತಿಯ ಅಂದ್ರೆ ಇರ್ಬೋದು, ಹಿಂದಿನ ಇತ್ತು, ಇವಾಗಲೂ ಎಲ್ಲದೂ ಕೂಡ ಹೋಗಿದೆ. ಅದು ಹೋಗಬೇಕು, ಅನಿವಾರ್ಯ ಕೂಡ. ನಾವೆಲ್ಲ ಮನುಷ್ಯರಾಗಿರ್ಬೇಕು. ಜಾತಿ, ಧರ್ಮ ಅವೆಲ್ಲ ನಮ್ಮ ಮನೆಯೊಳಗೆ ಆಚರಣೆಗೆ ಇದ್ದಿದ್ದರೆ ಅದನ್ನು ಈ ಸಾಮಾಜಿಕವಾಗಿ ನಾವು ಅವನು ಕೂಡ ಅದು ಮಾಡೋ ತಪ್ಪು ಅಂತ ಹೇಳೋ ವಿಚಾರ ಹೇಳ್ತಾ ಸರ್ ಕೊಡುವಂತ ಮಾಹಿತಿಯನ್ನು ಅತ್ಯುತ್ತಮವಾಗಿ ನಾವು ಪಡೆಯುವ. ನಮಗೆ ಒಳ್ಳೆ ಅಧಿಕಾರಿ ನಾವು ಎಣ್ಣೆಗಟ್ಟಿ ಮತ್ತೆ ನಮ್ಗೆ ಗೊತ್ತಿದೆ, ಎಣ್ಣೆಪ್ಪ ಎಲ್ಲ ಯಾವುದೇ ಒಂದು ಅನಾಹುತ ಆದಾಗಲೂ ಕೂಡ ಅವರು ಇಮಿಡಿಯೇಟ್ ಆಗಿ ಬಂದು ನಮಗೆ ಸಲ್ಲಿಸ್ಕೊಡುವರು ನಮ್ಮ ಇಡೀ ದೇಶದಲ್ಲಿ. ಹಂಗಾಗಿ ಅವರು ನಮಗೆ ಟ್ರೈನಿಂಗ್ ಕೊಡೋದು, ಅವರಿಗೆ ಟ್ರೈನಿಂಗ್ ಪಡೆಯೋದೇ ದೊಡ್ಡ ಭಾಗ್ಯ ಅಂತ ಅನ್ಕೊಂಡಿದ್ದಾರೆ. हमारा जो आज का सेशन रहेगा, हम कोशिश करेंगे कि फ्लड डिजास्टर में वो लैंडस्लाइड या फिर बिल्डिंग कोलैप्स में किस तरह से काम करते हैं, उस पर क्या क्या प्रॉब्लम्स आ सकती हैं, आपको क्या नुकसान हो सकता है, उसके बारे में डिस्कस करेंगे और प्रैक्टिकल सेशन रखेंगे. ठीक है, हाउ टू डील विद सीपीआर, हाउ टू डील विद बिल्डिंग, बहुत सारे इश्यूज हैं जिसमें आपके बिल्डिंग टूट गया या हो चुका है, आई बोर्ड पार आ चुके हैं, पेट फ्रैक्चर हो गया है, बहुत सारी चीजें जो हम आपको प्रैक्टिकल करके दिखाएंगे और आपको उसमें पार्टिसिपेट कर रहे हैं. ठीक है, जब तक आप पार्टिसिपेट नहीं करेंगे तब तक मजा नहीं आएगा. तो आप सब इन्वॉल्वमेंट होना उसमें, तभी आपको सीखने का मौका मिलेगा. और अगर बात करूँगा धर्मशाला की, बहुत ही देर हुई है, मैं पिछले यहाँ पे 7 ईयर से काम कर रहा हूँ सर यहाँ पे. तो 7 ईयर से 2020 में मैं यहाँ आया था. मेरी फर्स्ट पोस्टिंग जो है, एक्चुअली मेरी सर्विस 21 ईयर्स हो गया, 21 ईयर्स मेरा सर्विस हो चुका है. 7 ईयर्स मुझे सिर्फ कर्नाटक में हुआ है. 7 ईयर्स में मेरी फर्स्ट पोस्टिंग थी वो बेंगलोर में थी. बेंगलोर में जो मेरा फर्स्ट पोस्टिंग में इंडिया में जो एक्सपीरियंस था वो मुझे उड़ीपी में मिला है. 2020 में मुझे उड़ीपी में एक ऑपरेशन में पार्टिसिपेट करने का मौका मिला था, जहाँ पे फ्लड हुआ था. 2020 में काफी बड़ा फ्लड हुआ था, मैं उसमें आया था. आपके एमएलए वगैरह जो थे, हम लोग सब साथ में थे उसमें, क्योंकि डिस्ट्रिक्ट कलेक्टर एसपी साहब वगैरह बड़ा बहुत एप्रिशिएट किया था. एनडीआरएफ को बहुत अच्छा काम कर दिए. एनडीआरएफ का हमारा एक अपना मोटो होता है, हम 0 एरर पे काम करते हैं. 0 एरर मतलब 0 एरर. लो कैजुअलिटी हमारे एरिया में कैजुअलिटी नहीं हो सकती है. हमारा सिस्टम है, चाहे वो बिल्डिंग कोलैप्स हो जाए, चाहे किसी भी तरह का कोई भी इंसिडेंट हो जाए, हमारा पूरा प्रयास रहता है कि हम वापस 0 एरर पे काम करें. तो धर्मशाला के साथ में 2020 से जुड़ा हुआ, 2020 से जुड़ा हुआ, 2020 से लेकर के 26 मेरा खत्म होने वाला है. 7 ईयर्स होने वाले हैं. और 7 ईयर्स में मैंने
ऐसा कोई डिस्ट्रिक्ट नहीं छोड़ा है जहाँ पे धर्मशाला की टीमें काम नहीं कर रही है। SKDRD जो शौर्य टीमों, मतलब मैंने शौर्य की लगभग सभी टीमों को ट्रेनिंग देने का मैंने वादा किया था। चाहे दिन कुछ भी हो जाए, मैं कहीं भी रहूँ, शौर्य टीम के लिए मैं खुद आऊंगा ट्रेनिंग देने के लिए और मेरे लोग आएंगे। ठीक है, मैंने धर्मशाला को वादा किया है, मैं जो है SKDRD को वादा किया है। जितने शौर्य टीम के लोग हैं, आप लोग जो है इस कर्नाटक में बहुत अच्छा काम कर रहे हो, मैंने देखा है पर्सनली, व्यक्तिगत तौर पर मैं कह रहा हूँ। और मैं यहाँ पे जब आया था तो मुझे जयवंत ने यही बताया था कि सर जो हमारे यहाँ की जयपुर की टीम में बहुत सुपर फास्ट होगा, तो मुझे बड़ा अच्छा लगा था सुन करके कि बहुत अच्छा काम कर रहे हैं। देखो हम लोग मानवता को लेकर के जीते हैं। आजकल लोग इतने बदमाश लोग हो चुके हैं, बहुत जब से फोन आया है बहुत गंदी दुनिया हो चुकी है। पता ये फोन जो है सबसे बड़ा जहर है। ये इतनी गंदी दुनिया हो चुकी है कि लोग मानव सेवा नहीं कर रहे हैं, एक छोटे से काम को करके ऐसे फोटो खींचे कैसे करते हैं। ये सही बात है ना, इतने मतलब बहुत बेकार दुनिया है। अगर मानव सेवा का मौका मिलता है ना तो उसको आपको 100% करना है। एक दिन सबको बढ़ना है मेरे हिसाब से, शायद मैं भी करूँगा, आप सब बढ़ेंगे, सही है ना। तो क्यों ना कुछ अच्छा करके जाओ यार, है ना। लोग अगर आप जब मर जाएंगे ना तो लोग आपके बारे में बोलने चाहिए आपके प्रशांत था या फिर कुछ शालिनी मैडम थी जो SKDRD के लिए काम करती थी और शौर्य टीम को लीड करती थी और जो है बहुत अच्छा काम करते थे। सो क्या है, मैं आप सभी से उम्मीद करूंगा कि आप जो है इसी तरह से शौर्य टीम के साथ काम करते रहें, SKDRD का नाम ऐसे रोशन करें और हमेशा धर्मशाला को लेकर के आप समर्पित भावना से काम करें। क्योंकि धर्मशाला के जितने लोग हैं बहुत डेडिकेटेड, चाहे वो आपके मिस्टर वीरेंद्र हेगड़े जो शानदार आपके हो, जयदेव कुमार जी हैं, आपके मिस्टर अनिल कुमार SS हैं और देवेंद्र पायस जी हैं, बहुत लोग डेडिकेटेड हैं। इस तरह की टीमें जो है अदर स्टेट में कहीं नहीं है, सिर्फ और सिर्फ कर्नाटक। और कर्नाटका में भी सबसे बड़ी बात फैशन क्या है कि सिंगल कलर में आपको बिठा के रखा हुआ है, एक टी-शर्ट में बिठा के रखा है। ये अपना आप एक संगठन की पहचान होती है कि आप संगठित भावना के साथ काम कर रहे हैं आप लोग, ठीक है। तो एक बार सभी लोग मेरे साथ बोलेंगे जय शौर्य, विजय शौर्य। थैंक यू सो मच। ಕಾರ್ಯಕ್ರಮದ ಸಮಿತಿಯ ಎಲ್ಲ ಸ್ವಯಂ ಸೇವಕರಿಗೆ ವಿಶೇಷವಾಗಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ತರಬೇತಿ ಕಾರ್ಯಾಗಾರದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಿರ್ಗಮಿಸಿದ ಜಿಲ್ಲಾ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಇನ್ನೊಂದು ಸಾರಿ ನಾನು ASI ಸುಭಾಷ್ ಚಂದ್ರ ಅಂತರ್ಗತ ರಾಷ್ಟ್ರೀಯ ಒಕ್ಕೂಟ ನಿರ್ವಹಣಾ ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ನಾವು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ದೂರದಲ್ಲಿ ಏನ್ ಮಾಡ್ಬೋದು, ಆಚರಣೆಗಾಗಿ ಕೈ ಲೇಟ್ ಆಯ್ತು, ಮೇಲೆ ನರಕ್ಕೆ ಲೇಟ್ ಆಯ್ತು, ಬ್ಲಡ್ ಬಹಳ ಹೋಗ್ತಾ ಇದೆ. ರಕ್ತ ಜಾಸ್ತಿ ಹೋದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ನಾವು ಅದನ್ನ ಒಂದು ಶುದ್ಧವಾಗಿ ಸಂದರ್ಭದಲ್ಲಿ ಶುದ್ಧವಾದ ಬಟ್ಟೆಯಿಂದ ಅದನ್ನ ಇಲ್ಲಿ ರಕ್ತ ಹೋಗುತ್ತಾರ ಅಲ್ಲಿ ಜೋರಾಗಿ ಒತ್ತಿಡ್ಬೇಕು. ನೀವು ಒತ್ತಿಡದಾದ್ರೂ ಕೂಡ ಅದಕ್ಕೆ ಬಿಫೋರ್ ಕಸ್ಟಡಿ ಎದಕ್ಕಿರುತ್ತಾಗ ನಮಗೆ ಈ ತರ ಮಾಡೋದ್ರಿಂದ ಆ ವ್ಯಕ್ತಿಯ ಕಣ್ಣು ಉಳಿಯುತ್ತೆ. ಓಕೆ, ಕೆಲವು ಕ್ವಶನ್ ನಾನೇ ಹೇಳ್ತಾ ಇದ್ದೀನಿ. ಓಕೆ, ಇದು ಬೇರೆ ಬೇರೆ ತರಕ್ಕೆ ಕಾನ್ಸಿಯಸ್ ಇದನ್ನ ಅನ್ಕಾನ್ಸಿಯಸ್ ಅಂತ ನೋಡ್ಬೇಕು. ಫಸ್ಟ್ ಆ ವ್ಯಕ್ತಿನ ಮಾತಾಡ್ಸ್ಬೇಕು, ನಿನ್ನ ಹೆಸರೇನಪ್ಪ. ಈಗ ನೀವು ಎಲ್ಲೋ ಒಂದು ರಸ್ತೆಗೆ ಹೋಗ್ತಾ ಇರೋದನ್ನ ಅಚಾನಕ್ ಬಿದ್ದಿರ್ತಾನೆ, ಯಾವುದೇ ವ್ಯಕ್ತಿ ಬಿದ್ದಿರ್ತಾನೆ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಪರಿಚಯ ಇರೋದ ಏನು ಗೊತ್ತಿರಲ್ಲ, ಆ ವ್ಯಕ್ತಿಗೆ ಏನು ಹೋಗಿದೆ ನಿಮ್ಗೆ ಏನು ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮಾತಾಡ್ಸೋಕೆ ಪ್ರಯತ್ನ ಮಾಡೋದು, ನಿನ್ನ ಹೆಸರು ಏನಪ್ಪ, ಅವ್ರು ಹೇಳೋಕ್ಕೂ ತಯಾರಿಲ್ಲ, ಅನ್ಕಾನ್ಶಿಯಸ್ ಏನು ಕೈಕಲ್ಲಿ ಆಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಫಾಲ್ಸ್ ಚೆಕ್ ಮಾಡಬೇಕು. ಫಾಲ್ಸ್ ಕೂಡ ಆಪ್ಷನ್ ಸ್ಟಾರ್ಟ್ ಟು CPR. ಇಮಿಡಿಯೇಟ್ ಆಗಿ ನೀವು ಏನು ಮಾಡಬೇಕು, CPR ಸ್ಟಾರ್ಟ್ ಮಾಡಬೇಕು. ಇದು ಪ್ರಥಮ ಚಿಕಿತ್ಸೆ